25 ಮತ್ತು 26 ಇದರ ಸಮಾರಂಭ ಇಲ್ಲಿ ನಡೀತಾ ಇದೆ. ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಪ್ರೀತಿ ಪಾತ್ರರಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳು. ಹಾಗೆ ಕಾರ್ಯಕ್ರಮಕ್ಕೆ ಮುಖ್ಯವಾದ ಅಂಶ ಯಾರು? ಅತಿಥಿಗಳ ಜೋರಾಗಿ ಹೇಳ್ಬೇಕು. ವೆರಿ ಗುಡ್. ಕಾರ್ಯಕ್ರಮಕ್ಕೆ ಮುಖ್ಯವಾದ ಅಂಶ, ಇವತ್ತಿನ ಮುಖ್ಯವಾದ ಕಾರ್ಯಕ್ರಮಕ್ಕೆ ನೀವುಗಳೇ. ಮೊದಲಿಗೆ ನಿಮಗಾಗಿ ನಿಮ್ಮಿಂದ ಒಂದು ಜೋರಾದ ಚಪ್ಪಾಳೆ ಸಿಗ್ಬೋದಾ? ಈ ಚಪ್ಪಾಳೆ ಯಾಕೆ ಅಂತ ಗೊತ್ತಾ? ಇಲ್ಲ, ಹೇಳ್ತೀನಿ ಕೇಳಿ. ನೀವು ಇಲ್ಲಿಗೆ ಬರಬೇಕಾದ್ರೆ ಇದು ನಿಮ್ಮ ಕಾಲೇಜಿನ ಕ್ರೀಡಾಕೂಟ ಅಲ್ಲ. ಕೋಲಾರಿನಲ್ಲಿರತಕ್ಕಂತಹ ಎಲ್ಲ ಕಾಲೇಜುಗಳ ಬೇರೆ ಬೇರೆ ಕಾಲೇಜುಗಳ ಮಧ್ಯೆ ನೀವು ಇಲ್ಲಿ ಸ್ಪರ್ಧೆಯನ್ನು ಮಾಡಬೇಕು. ಆ ಸ್ಪರ್ಧೆಗೆ ನಾನು ರೆಡಿ. ನಾನು ಜಯ ಗಳಿಸ್ತೀನಿ. ಜಯ ಗಳಿಸ್ಲಿ ಇಲ್ಲದೆ ಇರಲಿ, ನಾಗರಾಜ್ ಸರ್ ಹೇಳ್ತಾ ಇದ್ರು, ಸೋಲಿರಲಿ ಗೆಲುವಿರಲಿ ಮುಖದಲ್ಲಿ ನಗುವಿರಲಿ ಅಂತ. ನಾನು ಒಳಗಿದ್ದ ಕೇಳಿಸ್ತಾ ಇತ್ತು. ತುಂಬ ಸೊಗಸಾಗಿ ಹೇಳ್ತಾ ಇದ್ರು. ಅದನ್ನು ನೀವೆಲ್ಲ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಿ. ಹಾಗೇನೆ ನೀವು ಇಲ್ಲಿ ಬಂದು ಆತ್ಮವಿಶ್ವಾಸ ಇಟ್ಕೊಂಡಿರೋದಕ್ಕಾಗಿ ಜೋರಾದ ಚಪ್ಪಾಳೆ ಎಲ್ಲ ಅತಿಥಿಗಳಿಂದ ಕೊಡಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ನಿಮ್ಮ ನಿರ್ಧಾರ, ಮುಂದಿನ ನಿಮ್ಮ ನಿರ್ಧಾರ ಹೇಗಿರಬೇಕು ಅಂತ ದಯವಿಟ್ಟು ಒಂದು 2 ನಿಮಿಷ ಟೈಮ್ ತಗೋತೀನಿ. ಸರಿ, ವೆರಿ ಸಾರಿ. ಕ್ಷಮೆಯನ್ನು ಯಾಚಿಸುತ್ತಾ ನಿಮ್ಮಲ್ಲಿ ಒಂದು ಸಣ್ಣ ಸ್ಟೋರಿನ ಹೇಳಬೇಕು ಅಂತ ಅನ್ಕೋತೀನಿ. ನಿಮ್ಮ ಹಾಗೆ ಒಂದು ಪುಟ್ಟ ಹುಡುಗಿ ಶಾಲೆಗೆ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದಾಗ ಆ ಮಗು ತುಂಬ ಒಳ್ಳೆಯ ಮಗು, ಎಲ್ಲ ಕ್ರೀಡೆಗಳಲ್ಲೂ ಮುಂದಿರುತ್ತೆ. ಎಲ್ಲರೂ ಹೇಳ್ತಿರ್ತಾರೆ, ಅವಳ ಹಿತೈಷಿಗಳು ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ, ನೀನು ಇದರಲ್ಲೇ ಮುಂದುವರಿಬೇಕು ಅಂತ. ಆ ಮಗು ಹೇಳುತ್ತೆ, ನೋ, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಎಜುಕೇಷನಲ್ಲೇ ಮುಂದುವರಿಬೇಕು, ಇದು ನನಗೆ ಆಗೋವಂಥದ್ದಲ್ಲ ಅಂತ ಹೇಳಿ ಮುಂದುವರಿಸಿ ಅಪ್ಪ ಅಮ್ಮನ ಕೇಳ್ತೇವೆ, ನಿಮಗೆ ಗೊತ್ತು ಅಪ್ಪ ಅಮ್ಮ ಹೇಗೆ ಅಂತ. ಅಮ್ಮ ನಮಗೆ ಪ್ರಪಂಚಕ್ಕೆ ತಂದು ಬಿಡ್ತಾರೆ. ಪ್ರಪಂಚವನ್ನು ಪರಿಚಯಿಸುವಂಥ ಕಾರ್ಯವನ್ನು ಅಪ್ಪ ಮಾಡ್ತಾರೆ ಅಲ್ವಾ? ಇಬ್ಬರು ಈಕ್ವಲಿ ಇಂಪಾರ್ಟೆನ್ಸ್. ಸೊ ಅವ್ರು ಹೇಳ್ತಾರಂತೆ ಮಗಳಿಗೆ, ನಿನಗೆ ಏನು ಇಷ್ಟ ಇದೆ ಅದೇ ಮಾಡು. ಅವ್ರು ಯಾವುದೇ ಫೋರ್ಸ್ ಇಲ್ಲ. ಸರ್ ಹೇಳಿದ್ರು, ಮಲ್ಲೇಶ್ ಬಾಬು ಸರ್ ಹೇಳ್ತಾ ಇದ್ರು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನೋ ಫೋರ್ಸ್. ಇಲ್ಲಿ ಅವರ ತಂದೆ ತಾಯಿ ಯಾವುದೇ ಫೋರ್ಸ್ ಇರಲಿಲ್ಲ. ಹಾಗಾಗಿ ಮಗು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮುಂದೆ ಒಂದು ದಿನ ಇಂಜಿನಿಯರ್ ಆಗ್ತಾಳೆ. ಇಂಜಿನಿಯರ್ ಆಗಿ ಒಂದು ಒಳ್ಳೆ ಕಂಪನಿಗೆ ಸೇರ್ತಾಳೆ. ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಹ್ಯಾಪಿ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತು, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್.